ಈ 456 ನೋಟ್ ಮೇಲ್ಗಡೆ ನಂಬರ್ ಗಳಿರುತ್ತೆ 456 ಅಂತ ನಂಬರ್ ಇರೋದು, ಆಮೇಲೆ 786 ಅಂತ ಇರೋದು. ಖಂಡಿತ 100% ನಿಜ. ಯಾಕೆ ಅಂದ್ರೆ 456 ಅನ್ನೋದು ಪವರ್ಫುಲ್ ನಂಬರ್. ನ್ಯೂಮರಾಲಜಿ ಪ್ರಕಾರ ತಗೊಂಡ್ರೆ ಗೋಲ್ಡನ್ ಲೈನ್ ಅಂತಾನೆ ನಾವು ಹೇಳ್ತೀವಿ. 5 ಇಲ್ಲ ಯಾರ ಜೀವನದಲ್ಲಿ 5 ಇಲ್ವೋ ಅವರು ಮುಂದೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋಕೆ ಸಾಧ್ಯನೇ ಇಲ್ಲ. ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ನಾಟ್ ಓನ್ಲಿ ಬಿಸ್ನೆಸ್, ಎಲ್ಲ ಅಷ್ಟ ಕಷ್ಟಗಳು ಪಡ್ತಾ ಇರ್ತಾರೆ. ರಿಲೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಮನಿ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ನೀವು ಸರ್ಚ್ ಮಾಡಿ ನೋಡಿದ್ರೆ ಗೂಗಲ್ ಅಲ್ಲಿ ಕಾಣಿಸುತ್ತೆ 786 ವ್ಯಾಲ್ಯೂ ಅಷ್ಟಿದೆ, 456 ವ್ಯಾಲ್ಯೂ ಕೂಡ ಅಷ್ಟಿದೆ. ತಗೊಂಡು ಹೋಗಿಲ್ಲ, ಪರ್ಚೇಸ್ ಮಾಡೋ ಹೋಗಿಲ್ಲ, ಅದು ತನಗೆ ತಾನೇ ಬರ್ಬೇಕು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಿಮ್ಗೆ ಗೊತ್ತಿರಬಹುದು, ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ಚಂದನಾಶ್ರೀ ಅವರು ಮನಿ ಕೋಚ್ ಆಗಿ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ರು. ಅಂದರೆ ದುಡ್ಡು ಹೆಂಗೆ ಮಾಡಬೇಕು, ದುಡ್ಡು ಯಾವ ರೀತಿ ನಿಲ್ಲಬೇಕು, ದುಡ್ಡು ಆಗೋದಕ್ಕೆ ಏನೆಲ್ಲ ಸಹಕಾರಿಯಾದಂಥ ಅಂಶಗಳಿದೆ, ಅವೆಲ್ಲದರ ಬಗ್ಗೆ ಒಂದಿಷ್ಟು ವಿಸ್ತಾರವಾದ ಮಾಹಿತಿಯನ್ನು ಅವರು ನಮಗೆ ಕೊಟ್ಟಿದ್ರು. ಇವತ್ತು ಕೂಡ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೇಡಮ್, ಧನ್ಯವಾದಗಳು ಸರ್. ಮೇಡಮ್, ಈ ಹಣದ ವಿಚಾರಕ್ಕೆ ಬಂದ್ರೆ, ನಾನು ಒಬ್ಬೊಬ್ರು ಒಂದೊಂದ್ ತರ ಹಣ ಜಾಸ್ತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಮಾಡೋದನ್ನ ನೋಡಿದ್ದೆ. ಕೆಲವೊಬ್ರು ಕ್ಲಾಸಸ್ ಗಳಿಗೆ ಅಟೆಂಡ್ ಆಗ್ತಾರೆ, ಕೆಲವೊಬ್ರು ಉಂಗ್ರಗಳನ್ನ ತೊಡ್ತಾರೆ, ಕೆಲವೊಬ್ರು ಹೋಮ ಹವನಗಳನ್ನ ಮಾಡ್ತಾರೆ, ಅಥವಾ ಜಾತಕಗಳನ್ನ ತೋರಿಸ್ತಾರೆ, ಏನೇನೋ ಮಾಡ್ತಾರೆ. ಇವೆಲ್ಲವುದರ ಮಧ್ಯೆ ನಾನು ಇನ್ನೊಂದನ್ನ ಗಮನಿಸಿರೋದು, ಇದು ಕೂಡ ವೀಕ್ಷಕರ ಕಾಮನ್ ಪ್ರಶ್ನೆನೂ ಆಗಿರ್ಬೋದು ಅಥವಾ ನನ್ನ ಕಾಮನ್ ಪ್ರಶ್ನೆನೂ ಆಗಿರ್ಬೋದು. ಈ 456 ನೋಟ್ ಮೇಲ್ಗಡೆ ನಂಬರ್ ಗಳಿರುತ್ತೆ, 456 ಅಂತ ನಂಬರ್ ಇರೋದು, ಆಮೇಲೆ 786 ಅಂತ ಇರೋದು, ಆಮೇಲೆ ಅದಕ್ಕೆ ಒಂದು ಹಳೆಯ ಕಾಲದ ಡಬ್ಬವನ್ನ ಇಟ್ಕೊಂಡು ಅದು ಭಾರವಾಗಿರುತ್ತೆ, ಸೊ ಆ ತರ ಡಬ್ಬವನ್ನ ಇಟ್ಕೊಳ್ಳಿ, ಅದ್ರಲ್ಲಿ ದುಡ್ಡು ಹಾಕಿ ಅಂತ ಹೇಳೋದು, ಇದನ್ನೆಲ್ಲ ನೋಡಿದ್ದೆ. ಈ ನೀವೊಬ್ರು ಮನಿ ಕೋಚ್ ಆಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ನಿಜವಾಗ್ಲೂ ಹೌದಾ ಇದು 456 ಅಥವಾ 786 ಅನ್ನುವಂಥ ನಂಬರು, ಅದನ್ನ ನಾವು ಇಟ್ಕೊಂಡ್ರೆ ಇನ್ನು ಜಾಸ್ತಿ ನಮ್ಮ ಹತ್ರ ದುಡ್ಡು ಆಗೋದು ನಿಜಾನ? ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕು ಮೇಡಮ್. ಖಂಡಿತ ಸರ್, ಖಂಡಿತ 100% ನಿಜ. ಯಾಕೆ ಅಂದ್ರೆ 456 ಅನ್ನೋದು ಪವರ್ಫುಲ್ ನಂಬರ್. ನ್ಯೂಮರಾಲಜಿ ಪ್ರಕಾರ ತಗೊಂಡ್ರೆ ಗೋಲ್ಡನ್ ಲೈನ್ ಅಂತಾನೆ ನಾವು ಹೇಳ್ತೀವಿ. ನೀವು ನ್ಯೂಮರಾಲಜಿಯಲ್ಲಿ ಲೋಶೋ ಗ್ರಿಡ್ ನೀವು ಅಲ್ಲಿ ಡಿಸ್ಪ್ಲೇ ಮಾಡಿ ಬೇಕಂದ್ರೆ ಮೇಲೆ ಅವರ ಪ್ರೇಕ್ಷಕರಿಗೆ ಅರ್ಥ ಆಗತ್ತೆ. ಮೇಲೆ ಎಲ್ಲ ಲೋಶೋ ಗ್ರಿಡ್ ಅಲ್ಲಿ ನೀವು 456 ಈ ತರ ಕ್ರಾಸ್ ಲೈನ್ ಒಂದಿರತ್ತೆ, ಒಂದು ಲೈನ್. ಆ ಒಂದು 456 ಲೈನ್ ಅನ್ನೋದು ಯಾರ ಜೀವನದಲ್ಲಿ ಇದೆಯೋ ಅವ್ರು ಸಾಯೋ ಒಳಗಡೆ, ಹೇಳ್ತಾ ಇದ್ದೀನಿ ಸತ್ಯ ಇದು, ಸಾಯೋ ಒಳಗಡೆ ಅವ್ರು ಕೋಟ್ಯಾಧಿಪತಿ ಆಗಿ ತೀರ್ತಾರೆ ಸರ್. ಖಂಡಿತ ಅದು ಸಹಜವಾಗಿರ್ಬೇಕು. ನಾವು ಹೆಂಗೆ ನೀವು ಪವರ್ಫುಲ್ ಅಂತ ಹೇಳ್ತೀರಾ ಆ ನಂಬರ್? ಯಾಕೆ ಅಂದ್ರೆ ನೋಡಿ ಸರ್, 4 ಅಂದ್ರೆ ನೀವು ಕುಬೇರ, 4 ಅಂದ್ರೇನೆ ಕುಬೇರ. 4ನ ನಾವು ಬರೆಯುವಾಗ ಹೇಗ್ ಬರಿತೀವಿ, ಹೀಗೆ. ಆ 4ನ ನಾವು ಅಬ್ಸರ್ವ್ ಮಾಡಿ, ಅದು ಹೇಗಿರುತ್ತೆ, ಕಾಲ್ ಮೇಲೆ ಕಾಲ್ ಹಾಕೊಂಡಂಗೆ ಇರಲ್ವಾ? ಅಬ್ಸರ್ವ್ ಮಾಡಿದ್ರೆ 4ನ ಅದು ಯಾವಾಗ್ಲೂ ನೀವು ಅಲ್ಲು ಅರ್ಜುನ್ ಮೂವಿ ನೋಡಿದೀರಾ? ಅದ್ರ ಹೇಳ್ತಾರಲ್ಲ, ಇದು ನನ್ ಕಾಲೇ, ಇದಿನ ಕಾಲೇ, ಅದಿನ ಕಾಲೇ, ನಾ ಇಷ್ಟು ಓನರ್ ಬಂದ್ರೆ ಏನು, ಯಾರ್ ಬಂದ್ರೆ ಏನಂತ ಗೆದೇಲೇದು ಅಂತಾರಲ್ಲ, ಆ ತರ ಇರ್ತಾರೆ ಸರ್ 4 ನಂಬರ್ ಅವರು. ಕುಬೇರ ಅಂದ್ರೆ ಹಾಗಿರ್ತಾರೆ. ಅವ್ರು ಕೂತಿರೋ ಕಡೆಗೆ ಅವ್ರಿಗೆ ದುಡ್ಡು ಬಂದು ಬೀಳತ್ತೆ. ಅದಕ್ಕೆ ನಾವು ಇದನ್ನ ಕುಬೇರ ನಂಬರ್ ಅನ್ನೋದು ಹೆಂಗ್ ಗೊತ್ತಾಗೋದು ಮೇಡಮ್? 4 ಇವಾಗ ಡೇಟ್ ಆಫ್ ಬರ್ತ್ ಅಲ್ಲಿ ನೀವು 4th ಬಾರ್ನ್ ಆಗಿರ್ತೀರಲ್ಲ, ಸೊ ಅವರು ಆ ಒಂದು ಇದ್ರಲ್ಲಿ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಈ ಕೂಡ್ಸಿ ಗಳಸಿ ಬಾಗ್ಸಿ ಆತರ ಎಲ್ಲ ಆಗಿ 4 ಬರೋದು ಆತರ ಅಲ್ಲ, ಡೈರೆಕ್ಟ್ ಆಗಿ 4 ಬಂದಿರ್ಬೇಕು ಡೇಟ್ ಆಫ್ ಬರ್ತ್ ಅಲ್ಲಿ. ಮತ್ತೆ 5 ಅಂದ್ರೆ ಏನು, ವಿಷ್ಣು ನಂಬರ್ ಅಂತ ಕರೀತೀವಿ ನಾವು. ವಿಷ್ಣುಗೆ ಸಂಬಂಧಿಸಿರೋ ಒಂದು 5 ಅನ್ನೋದು. ಇವಾಗ ಡೇಟ್ ಆಫ್ ಬರ್ತ್ ಅಲ್ಲಿ 5 ಅನ್ನೋದು ತುಂಬಾ ಮುಖ್ಯ. ಯಾಕೆ ಅಂದ್ರೆ ನೋಡಿ, 1 2 3 4 ಈ ಕಡೆ 4 ನಂಬರ್ಸ್, ಈ ಕಡೆ 5 ಆದ್ಮೇಲೆ 6 7 8 9 ಈ ತರ, ಈ ಕಡೆ 4, ಈ ಕಡೆ ಮಧ್ಯದಲ್ಲಿ ಯಾರು ಇರೋದು 5. 5 ನಂಬರ್ ಇಸ್ ಅ ಕನೆಕ್ಟಿಂಗ್ ಪೀಪಲ್. ಬಿಸ್ನೆಸ್ ಗೆ ಬುಧ 5 ಅಂದ್ರೆ ಬುಧ ದೇವ್ರಿಗೆ ಸಂಬಂಧಿಸಿ ಬಿಸ್ನೆಸ್ ನಂಬರ್ ಇದು, ಕನೆಕ್ಟಿಂಗ್ ಪೀಪಲ್. ಈ 5 ಇಲ್ಲ ಯಾರ ಜೀವನದಲ್ಲಿ 5 ಇಲ್ವೋ ಅವರು ಮುಂದೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋಕೆ ಸಾಧ್ಯನೇ ಇಲ್ಲ. ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ನಾಟ್ ಓನ್ಲಿ ಬಿಸ್ನೆಸ್, ಎಲ್ಲ ಅಷ್ಟ ಕಷ್ಟಗಳು ಪಡ್ತಾ ಇರ್ತಾರೆ. ರಿಲೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಮನಿ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ವಿಷ್ಣು ನಂಬರ್ ಅದು ವೆರಿ ಇಂಪಾರ್ಟೆಂಟ್. ಇನ್ನ 6 ಬಂದ್ರೆ ಶುಕ್ರಗೆ ಸಂಬಂಧಿಸಿರೋದು. ದುಡ್ಡು ಹಣಕಾಸು ನಮ್ಗೆ ಯಾವ ಗ್ರಹ ಕೊಡುತ್ತೆ? ಖಂಡಿತ ಅದು ಶುಕ್ರ ಗ್ರಹ ಅಂದನೆ ನಮ್ಗೆ ಬರೋದು. ಇದು ಲಕ್ಷ್ಮಿ ನಂಬರ್ ಅಂತ ಸಹ ಕರೀತಾರಲ್ಲ ಅವರು. ಶುಕ್ರ ದಶೆ ಇರೋರಿಗೆ ಅವರು ಜೀವನನ ಟರ್ನಿಂಗ್, ಯು ಟರ್ನ್ ತಗೊಳತ್ತೆ ಅಂತ ಹೇಳ್ತಾರಲ್ವಾ, ಆ ತರ. ಸೊ ಧನವಂತರಾಗ್ಬೇಕು ಅಂದ್ರೆ ಅದು
ಅದು 6 ಅನ್ನೋದು ನಾಟು ಧನವಂತರಾಗಕ್ಕೆ ಅಲ್ಲ, ಸುಖ ಸಂತೋಷ ನೆಮ್ಮದಿ ಏನೋ ಹೇಳ್ತಾರೆ ನಿತ್ಯ ಕಲ್ಯಾಣ ಅಂತ ಹೇಳ್ತೀರಲ್ಲ, ಆ ತರ ಇರುತ್ತೆ ಅವ್ರ ಜೀವನ 6 ಇದ್ರೆ. ಓಕೆ, ಒಂದು ನೋಟನ್ನು ಕೊಡಿ ಯಾರಾದ್ರೂ, ಇಲ್ಲೆಲ್ಲಾದ್ರೂ ಒಂದು ನೋಟ್ ಇದ್ರೆ ಯಾವ್ದಾದ್ರು ಒಂದು ನೋಟನ್ನು ಕೊಡಿ. ಸೊ ಯಾವ ನೋಟ್ ಆದ್ರೂ ಆಗುತ್ತಲ್ಲ ಮೇಡಮ್? ಯಾವ ನೋಟ್ ತೋರಿಸಿ. ಇಲ್ಲ ಸರ್, 10 ರೂಪೀಸ್ ಇಂದ ಇಂಡಿಯನ್ ಕರೆನ್ಸಿ 10 ರೂಪೀಸ್ ಇಂದ ಸ್ಟಾರ್ಟ್. 10 ರೂಪೀಸ್, 20 ರೂಪೀಸ್, 20 ರೂಪೀಸ್ ನೋಟ್ ಇದೆ ಮೇಡಮ್ ಇದೀಗ ಕೊಟ್ಟು. ಹೌದು. ಸೊ ಇದು ಲಾಸ್ಟ್ ನಂಬರ್ ಬರ್ಬೇಕಾ ಹೆಂಗೆ ಇದು? ಹೌದು ಸರ್, ಇಲ್ಲಿ ಲಾಸ್ಟ್ ಅಲ್ಲಿ ಅಥವಾ ಫಸ್ಟ್ 3 ನಂಬರ್ಸ್ 7 8 6 ಇರ್ಬೋದು, ಅಥವಾ 4 5 6 ಅಂತ ಬಂದಿರ್ಬೋದು, ಅಥವಾ ಈ ಲಾಸ್ಟ್ 3 ಇದ್ರಲ್ಲಿ 4 5 6 ಅಂತ ಬಂದಿರ್ಬೋದು. ಓಕೆ, ಫಸ್ಟ್ ಅಥವಾ ಲಾಸ್ಟ್ ಬರ್ಬೇಕು. ಓಕೆ, ಸೊ ಸೆಂಟರ್ ಬಂದ್ರೆ ನೋ ಪ್ರಾಬ್ಲಮ್, ಬಟ್ ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ. ಸೊ ಕೊನೆಯಲ್ಲಿ ಅಥವಾ ಸ್ಟಾರ್ಟಿಂಗ್ ಅಲ್ಲಿ 3 ನಂಬರ್ಸ್ ಅಲ್ಲಿ 4 5 6 ಕಂಟಿನ್ಯೂಸ್ ಇರ್ಬೇಕು. ಕೆಲವ್ರು ಕೇಳ್ತಾರೆ ಇಲ್ಲಿ 4 ಇದೆ, ಇಲ್ಲ 5 ಇದೆ, ಇದು 6 ಇದೆ, ಅದು 4 5 6 ಆಗತ್ತಾ? ಖಂಡಿತ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ 4 5 6 ಆ ನೋಟ್ ಬಂದಿದ್ಯಾ, ನೀವು ಆ ಡೇಟ್ ಇಂದ ಬರ್ದು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಡೈರಿಯಲ್ಲಿ. ಖಂಡಿತ ನಿಮ್ ಜೀವನದಲ್ಲಿ ಚೇಂಜಸ್ ಆಗತ್ತೆ, ಮನಿ ಫ್ಲೋಯಿಂಗ್ ಅನ್ನೋದು ಸ್ಟಾರ್ಟ್ ಆಗತ್ತೆ. ಓಕೆ, ಈ ನೋಟ್ ಅನ್ನು ಏನ್ ಮಾಡ್ಬೇಕು ಮೇಡಮ್? ಪಾಕೆಟ್ ಅಲ್ಲಿ ಇಟ್ಕೋಬೇಕಾ? ಪಾಕೆಟ್ ಅಲ್ಲಿ ನೀವು ಫಸ್ಟ್ ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ಬೇಕು. ಫಸ್ಟ್ ಯೂನಿವರ್ಸ್ಗೆ ಒಂದ್ಸರಿ ಕನೆಕ್ಟ್ ಆಗ್ಬಿಟ್ರೆ ಖಂಡಿತ ಈ ನೋಟ್ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ನೀವು ಕುಬೇರರಾಗ್ಬೇಕು, ನೀವು ಧನವಂತರಾಗ್ಬೇಕು ಅನ್ನೋದು ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಇದ್ರೆ ಈ ನಂಬರ್ ಅನ್ನೋದು ನಿಮ್ಗೆ ಬಂದೇ ಬರುತ್ತೆ, ಹುಡ್ಕೊಂಡ್ ಬರುತ್ತೆ. ನೀವ್ ಯಾವತ್ತೂ ಅಷ್ಟೇ ಈ ನೋಟ್ ಬಂದಾಗ ಆ ನೋಟ್ ಬಂದಾಗ ಅಲ್ಲ, ನಿಮ್ ಹತ್ರ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ ಫ್ರೆಂಡ್ಸ್, ಇವಾಗ ಸಪೋಸ್ ಇವ್ರಿಗೆ ಸಿಕ್ಕಿದೆ ನಿಮ್ ಫ್ರೆಂಡ್ಗೆ, ಅವ್ರ ಹತ್ರ ಇಸ್ಕೋಬಹುದಾ? ನೋ, ಆತರ ಮಾಡೋಂಗಿಲ್ಲ, ಪರ್ಚೇಸ್ ಮಾಡೋಗಿಲ್ಲ. ನೀವು ಆನ್ಲೈನ್ ಅಲ್ಲಿ ಅಮೆಝಾನ್ ಅಲ್ಲಿ ನೋಡಿ 4 5 6 and 7 8 6 ನಂಬರ್ ನ ವ್ಯಾಲ್ಯೂ 1 lakh ಇದೆ, 80,000 ಇದೆ, 90,000 ಹೆಂಗಂದ್ರೆ ಹಂಗ್ ಕೋಟ್ ಮಾಡಿದ್ದಾರೆ. ನೀವು ಸರ್ಚ್ ಮಾಡಿ ನೋಡಿದ್ರೆ ಗೂಗಲ್ ಅಲ್ಲಿ ಕಾಣಿಸುತ್ತೆ 7 8 6 ವ್ಯಾಲ್ಯೂ ಅಷ್ಟಿದೆ, 4 5 6 ವ್ಯಾಲ್ಯೂ ಕೂಡ ಅಷ್ಟಿದೆ. ತಗೊಂಡು ಹೋಗಿಲ್ಲ, ಪರ್ಚೇಸ್ ಮಾಡೋ ಹೋಗಿಲ್ಲ, ಅದು ತನಗ ತಾನೇ ಬರ್ಬೇಕು. ಇದು ಏಂಜಲ್ಸ್ ಅಂತ ಕರಿತೀವಿ, ದಿವ್ಯ ಆತ್ಮಗಳು ಸ್ವರೂಪ. ಇವಾಗ ಯೂನಿವರ್ಸ್ ಡೈರೆಕ್ಟ್ ಆಗಿ ಬಂದು ನಮ್ಗೆ ಹೆಲ್ಪ್ ಮಾಡಕ್ ಆಗೋದಿಲ್ಲ ಅಲ್ಲ. ಸೊ ಯೂನಿವರ್ಸ್ ಏನ್ ಮಾಡತ್ತೆ, ನೀವು ಅಥವಾ ಯೂನಿವರ್ಸ್ ಅನ್ಕೊಳ್ಳಿ, ದೇವ್ರು ಅನ್ಕೊಳ್ಳಿ, ಮನುಷ್ಯ ರೂಪದಲ್ಲಿ ಬರ್ತಾರೆ ದೇವ್ರು ಅಂತ ಹೇಳ್ತಾರಲ್ವಾ, ಆ ತರ ಈ ಏಂಜಲ್ ರೂಪದಲ್ಲಿ ನಮ್ಮ ಹತ್ರ ಈ ನೋಟ್ ಬಂದಾಗ ಇದನ್ನ ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಿ ಒಂದು ಟೆಕ್ನಿಕ್ ಯೂಸ್ ಮಾಡ್ಕೋಬಹುದು. ಅದೇನಪ್ಪಾ ಅಂದ್ರೆ, ಈ ನೋಟ್ ಇವಾಗ 4 5 6 ಸಿಕ್ಕಿದೆ ನಿಮ್ಗೆ, ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೊಳ್ಬೇಕು. ಯಾಕೆ ಬ್ರಹ್ಮ ಮುಹೂರ್ತದಲ್ಲಿ ಅಂದ್ರೆ ನೆಕ್ಸ್ಟ್ ವಿಡಿಯೋಲಿ ಅದನ್ನ ಮಾಡೋಣ. ಆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನೀವು ಈ ತರ ಅಪೋಸಿಟ್, ಇದು ಈ ಕೈ ಒಂದು ಕೈ ಎಡಗೈಯಲ್ಲಿ ಇಟ್ಕೊಳ್ಳಿ, ಅಂಡ್ ಈ ಕೈ ಹೀಗಿರ್ಬೇಕು ಅಪೋಸಿಟ್. ಇದು ಒಂದು ಕೈ ಹಿಂಗಿದ್ರೆ ಒಂದು ಕೈ ಹಿಂಗಿರ್ಬೇಕು, ಆತರ ಅಪೋಸಿಟ್ ಇಟ್ಕೊಂಡು ನೀವು ಪ್ರೇ ಮಾಡ್ಬೇಕು. ಫಸ್ಟ್ ಈ 4 5 6 ಸಿಕ್ಕಿದೆ, ನಾನು ಧನವಂತರಾಗ್ಬೇಕು, ನಿಂಗೆ ಎಷ್ಟು ಅಮೌಂಟ್ ಬೇಕು ಇಷ್ಟು ದಿನದಲ್ಲಿ ಕ್ಲಾರಿಟಿ ಇರ್ಬೇಕು. ಫಸ್ಟ್ ಕೆಲವರು ನನಗೆ 1 ಲಕ್ಷ ಬೇಕಂತಾರೆ, ಇನ್ ಸ್ವಲ್ಪ ಹೊತ್ತಿಗೆಲ್ಲ ಇಲ್ಲ ಇಲ್ಲ ನನಗೆ 5 ಲಕ್ಷ ಬೇಕು, 1 ಕೋಟಿ ಬೇಕು. ಹಾಗಲ್ಲ, ಫಸ್ಟ್ ಯಾವ್ದೇ ಕೋರಿಕೆ ಕೋರ್ಬೇಕಾದ್ರೆ ನಿಮ್ಗೆ ಕ್ಲಾರಿಟಿ ಅನ್ನೋದು ಇಟ್ಕೋಬೇಕು. ಕ್ಲಾರಿಟಿ ಆದ್ಮೇಲೆ ನಿಮ್ ಮನ್ಸಲ್ಲಿ ಗಟ್ಟಿಯಾಗಿ ದೃಢ ಸಂಕಲ್ಪವಾಗಿ ಇಟ್ಕೊಂಡು ಈ ಒಂದು ಏಂಜಲ್ ದಿವ್ಯ ಆತ್ಮ ನೋಟ್ಗೆ ಹೇಳ್ಬೇಕು ನೀವು, ನನ್ಗೆ ಇಷ್ಟು ಅಮೌಂಟು ಇಷ್ಟು ತಿಂಗಳಲ್ಲಿ, ಮೇ ಬಿ ಇವಾಗ ನಮ್ಗೆ ಅಕ್ಟೋಬರ್, ನೆಕ್ಸ್ಟ್ ಜನವರಿ 1 ಒಳಗಡೆ ನಾನು 1 ಕೋಟಿ ರೂಪಾಯಿಗಳನ್ನು ಪಡೆದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಸಿಂಪಲ್ ಅಫರ್ಮೇಶನ್ ಮಾಡ್ಕೊಳ್ಳಿ ಸರ್. ಮಾರ್ನಿಂಗ್, ನೈಟ್ ಬಿಫೋರ್ ಸ್ಲೀಪಿಂಗ್ ಇದೇ ಸೇಮ್ ಪ್ರೋಸೆಸ್ ನ ಮಾಡ್ಬಿಟ್ಟು ನೀವೇನ್ ಮಾಡ್ತೀರ ಗೊತ್ತಾ, ನಿಮ್ ಮಲ್ಗ್ತಿರಲ್ಲ ಪಿಲ್ಲೋ ಇರತ್ತಲ್ಲ, ಆ ಪಿಲ್ಲೋ ಒಳಗಡೆ ಇದನ್ನ ಕವರ್ ಮಾಡಿ. ಫಸ್ಟ್ ಒಂದು ಕವರ್ ಅಲ್ಲಿ ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಈ ನೋಟ್ ನ, ಯಾಕೆಂದ್ರೆ ನಾವು ಮಲಗಿ ಹಿಂಗೆ ಇದ್ ಮಾಡೋವಾಗ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಬ್ರೇಕ್ ಆಗ್ಬಾರ್ದು ಅಂದ್ರೆ ಖಂಡಿತ ನೀವು ಆ ನೋಟ್ ನ ಪ್ರೊಟೆಕ್ಷನ್ಗೋಸ್ಕರ ಒಂದು ಕವರ್ ಅಥವಾ ಲ್ಯಾಮಿನೇಷನ್ ಏನಾದ್ರು ಮಾಡಿ ಇಟ್ಕೊಂಡ್ಬಿಡಿ, ದಿಮ್ ಕೆಳಗಡೆ ಇಟ್ಕೊಂಡ್ಬಿಟ್ಟು ಮಾಡ್ಬೇಕು ಇದನ್ನ. ಯಾಕೆಂದ್ರೆ ಡೈರೆಕ್ಟ್ ಆಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಇದು ರೀಚ್ ಆಗತ್ತೆ. ಅಂದ್ರೆ ಇದು ಪಿಲ್ಲೋ ಟೆಕ್ನಿಕ್ ಅಂತ ಹೇಳ್ತೀವಿ. ಈ ಒಂದು ಮೆಥಡ್ ನ ಇದನ್ನೆಲ್ಲ ನಿಮ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀರಾ ಮೇಡಮ್? ಖಂಡಿತ, ಹೌದು. ಈಗ ಅದನ್ನ ಮಾಡುವಾಗ ನನಗೆ ಇಷ್ಟು ಅಮೌಂಟ್ ಸಿಕ್ಕಿದ್ದಕ್ಕೆ ಧನ್ಯವಾದ ಅಂತ ಹೇಳ್ಬೇಕಾ, ಅಥವಾ ಸಿಕ್ಲಿ ಅಂತ ಸಿಗ್ತಾ ಇರೋದು? ಅದೇ ತಪ್ಪು ಮಾಡೋದು ಜನರು, ಅಫರ್ಮೇಶನ್ ಮಾಡೋ ಫ್ಯೂಚರ್ ಹೇಳ್ಬಾರ್ದು, ಫ್ಯೂಚರ್ ಇರಬಾರ್ದು, ಪಾಸ್ಟ್ ಟೆನ್ಸ್ ಇರಬಾರ್ದು, ಓನ್ಲಿ ಪ್ರೆಸೆಂಟ್ ಅಲ್ಲಿ ನೀವು ಕೋರಿಕೆ ಕೋರ್ಬೇಕು. ನನ್ಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಈ ತಿಂಗಳಲ್ಲಿ, ಈ ಜನವರಿ ಒಳಗಡೆ ನನ್ಗೆ ಬಂದಿದ್ದಕ್ಕಾಗಿ, ಅವಾಗ ಯೂನಿವರ್ಸ್ ನಿಮ್ಗೆ ಖಂಡಿತ ಕೊಡುತ್ತೆ. ಅಷ್ಟೊಂದು ಕಾನ್ಫಿಡೆನ್ಸ್ ಇಟ್ಕೋಬೇಕು ನೀವು, ದುಡ್ಡು ಬರ್ಬೇಕು ಅಂದ್ರೆ. ಸೇಮ್ 7 8 6 ಅಲ್ಲೂ ಇದೇ ತರ ನಡೆಯೋದಾ? ಖಂಡಿತ 7 8 6 ಅಷ್ಟೇ. 7 8 6 ಅನ್ನೋದು ನಿಮ್ಗೆ
ಇದು ದೈವಿಕ ನಂಬರ್. ಓಕೆ, ದೈವಿಕ ನಂಬರ್ ಅಂದ್ರೆ ಹೇಗೆ, ಇವಾಗ ಮುಸ್ಲಿಂ ಸೋದರಿಗೆ ಹೌದು. ಅವ್ರು ಪೂಜೆ ಮಾಡ್ತಾರೆ ಇದು 786. ನೀವು ನೋಡಿ ನಮಾಜ್ ಮಾಡ್ಬೇಕಾದ್ರೆ ಅಥವಾ ಕೆಲವೊಂದು ಹಬ್ಬಗಳು ಬರ್ಬೇಕಾದ್ರೆ ಅವರು ಆ ನಂಬರ್ನ ಬರೆದು ಬಿಟ್ಟೆ ಅವ್ರಿಗೆ ಅದಕ್ಕೆ ಪೂಜೆ ಮಾಡಿ ಇದ್ ಮಾಡ್ತಾರೆ. ಡಿವೈನ್ ಗಾಡ್ ಅವ್ರಿಗೆ ದೇವ್ರದು ಓಹೋ 786. ನೀನು ಗೊತ್ತಿಲ್ವಾ ಸಂದೀಪ್ ಸರ್? ನೋಡಿರ್ತೀವಿ, ಕೇಳಿದೀರಲ್ಲ. ಅವ್ರು ಅದ್ ಬಂದಿದೆ ಅಂದ್ರೆ ಅದು ಪವಿತ್ರವಾಗಿ ನೋಡ್ತಾರೆ. ಓಕೆ, ಅಷ್ಟೊಂದು ಇದು. ಅದು ಇವಾಗ ಅವರು ಮನುಷ್ಯರೇ, ನಾವು ಮನುಷ್ಯರೇ. ಅವ್ರಿಗೆ ಮಾತ್ರನೇ ಯಾಕೆ 786 ಅಷ್ಟು ಡಿವೈನ್ ನಂಬರ್? ಯಾಕೆ ನಾವು ಮನುಷ್ಯರೇ ಅಲ್ವಾ? ಇವನ್ ನಮ್ಮ ವೇದ ಪುರಾಣಗಳಲ್ಲಿ ಕೂಡ 786ಗೆ ಅಷ್ಟೇ ಮಹತ್ವ ಇದೆ. ಬಟ್ ಬೆಳಕಿಗೆ ಬಂದಿಲ್ಲ, ಗೊತ್ತಿಲ್ಲ, ಬೆಳಕಿಗೆ ಬಂದೇ ಇಲ್ಲ. ಅದೆಲ್ಲ ಸೀಕ್ರೆಟ್ ಆಗಿ ಇಟ್ಬಿಟ್ಟಿದ್ದಾರೆ ಋಷಿ ಮುನಿಗಳು. ಈಗ ನಮ್ಮ ಸಬ್ಜೆಕ್ಟ್ ಮೂಲಕ ಎಲ್ಲ ಆಚೆ ಬರ್ತಾ ಇದೆ ಈ ಸೀಕ್ರೆಟ್ಸ್ ಎಲ್ಲ. 7 ಅಂದ್ರೆ ಏನು? ಕೇತು. 7 ಸಪ್ತ ಸಮುದ್ರಗಳು, ಸಪ್ತ ಋಷಿಗಳು. 7 ಅನ್ನೋದು ಹಿಂದೂಯಿಸಲ್ಲಿ ಎಲ್ಲ ಹೇಳ್ತೀವಲ್ಲ, ಅದಕ್ಕೆ ಕೇತುಗೆ ಸಂಬಂಧಪಟ್ಟಿರೋ ನಂಬರ್. ಅಂಡ್ 6 ಅನ್ನೋದು ಶುಕ್ರ ಗ್ರಹ. ನಿಮ್ಗೆ ಗೊತ್ತು, ಸಂಪತ್ತು ಐಶ್ವರ್ಯ ಎಲ್ಲ ಬರೋದು 6 ಲಕ್ಷ್ಮಿ ನಂಬರ್. 8 ಅನ್ನೋದು ಶನಿ ದೇವರಿಗೆ. ಮೇಡಮ್, ಶನಿ ಅಂದ್ರೆ ಎಲ್ಲರೂ ಭಯ ಪಡ್ತಾರಲ್ಲ, ಅಷ್ಟಮ ಶನಿ ಇದೆ ಅದಿದೆ ಅಂದ್ರೆ. ನಿಮ್ಗೆ ಶನಿ ಇದ್ದಾಗ ನೋಡಿ, ಶನಿ ಇಲ್ಲ ಅಂದ್ರೆ 8 ಇಲ್ಲ ನಿಮ್ ಜೀವನದಲ್ಲಿ ಅಂದ್ರೆ ನೀವು ಇನ್ನೂ ಅಷ್ಟ ಕಷ್ಟಗಳು ಪಡ್ತೀರಾ. ಅದೇ 8 ಇದ್ರೆ ಆಕ್ಚುಲಿ 8 ಅನ್ನೋದು ಮನಿ ಅಟ್ರಾಕ್ಟಿಂಗ್ ನಂಬರ್ ಇರ್ಬೇಕು. ಒಬ್ಬ ಪೊಲಿಟಿಷಿಯನ್ ಆಗ್ಬೇಕಾ, ನೀವು MLA ಆಗ್ಬೇಕಾ, ನಿಮ್ಮ ಜಾತಕದಲ್ಲಿ 8 ಇದ್ರೇನೆ ನೀವು MLA, ಗೌರ್ಮೆಂಟ್ ಅಫಿಷಿಯಲ್, ಗೌರ್ಮೆಂಟ್ ಜಾಬ್ಸ್ ಬೇಕು ಅಂದ್ರೆ 8 ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್. ಹೇಳ್ತಾ ಇರಲ್ಲ, ಅಷ್ಟಮಿ ಶನಿ ಇದ್ರೆ ನಾವು ಗೆಲ್ಲೋದಿಲ್ಲ, ಅದಿಲ್ಲ. ಅಷ್ಟಮಿ ಶನಿ ಇರೋರ ಗೆಲ್ತಾರೆ ಸರ್ ಪೊಲಿಟಿಷಿಯನ್ಸ್. ಇದು ಸೀಕ್ರೆಟ್, ಪಕ್ಕಾ ಸೀಕ್ರೆಟ್ ಇದು. ನೀವ್ ನೋಡಿ ಬೇಕಾದ್ರೆ 8 ಬಂದಿದೀಯಾ, ಅವರು ಪೊಲಿಟಿಕಲ್ ಅಲ್ಲಿ ಗೆದ್ದು ತೀರ್ತಾರೆ ಅವರು. ಅದು MLA ಆಗಿರ್ಬೋದು, ಕಾರ್ಪೊರೇಟ್ ಆಗಿರ್ಬೋದು, PM ಆಗಿರ್ಬೋದು, ಯಾರೇ ಆಗಿರ್ಬೋದು. ನೀವು ಬೇಕಾದ್ರೆ ಜಸ್ಟ್ ಚೆಕ್ ಮಾಡಿ ನೋಡಿ, ಯಾರು 8 ಬಂದಾಗ ವಿನ್ ಆಗಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಮಾಹಿತಿಗಳಿದೆ, ಈ ನಂಬರ್ಸ್ ಇಂದನೂ ಇಷ್ಟೊಂದು ಐಡಿಯಾಗಳಿದೆ, ಇಷ್ಟೊಂದು ಎನರ್ಜಿ ಇರುತ್ತೆ, ಆಮೇಲೆ ಇಷ್ಟು ಪಾಸಿಟಿವ್ ಇದೆ ಅನ್ನೋದು ನಿಮ್ಮನ್ನ ಭೇಟಿಯಾದಾಗ್ಲೇ ನನ್ಗೆ ಇದ್ರ ಬಗ್ಗೆ ಗೊತ್ತಾಗ್ತಾ ಇರೋದು. ಸೊ ನಮ್ಮ ವೀಕ್ಷಕರಿಗೂ ಅದನ್ನ ತುಂಬಾ ಗ್ಲಾನ್ಸ್ ಆಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ರಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾನು ನಿಮ್ ಕಾಂಟ್ಯಾಕ್ಟ್ ನಂಬರ್ ಕ್ಲಾಸಸ್ ಅಟೆಂಡ್ ಆಗಬಹುದು. ನಿಮ್ದು ಇದಕ್ಕೆ ಸಪರೇಟ್ ಕ್ಲಾಸಸ್ ಗಳಂತ ಇರುತ್ತಲ್ವಾ? ಹೌದು ಸರ್. 786 ಬಗ್ಗೆನೂ ಆ ಕ್ಲಾಸಸ್ ಅಲ್ಲಿ ಸೀಕ್ರೆಟ್ಸ್ ಅದನ್ನ ತಗೊಂಡು ಇನ್ನೂ ಸೀಕ್ರೆಟ್ ಒಂದ್ ಇದಿದೆ. ಅದು ಯಾವ ಟೆಕ್ನಿಕ್ ಮಾಡ್ಬೇಕು ಅದೆಲ್ಲ ನಾವು ಬಾಹ್ಯವಾಗಿ ಹೇಳೋ ಹೋಗಿಲ್ಲ. ಅದೆಲ್ಲ ತುಂಬಾ ಜನ ಇವನ್ ನಮ್ ಚಾನೆಲ್ ಮಾಡಿದಾಗ ಸಹ ತುಂಬಾ ಜನ ಕೇಳ್ತಾ ಇದ್ದಾರೆ. ಬಟ್ ಅದೆಲ್ಲ ನಾವು ಔಟ್ ಸೈಡ್ ಕೊಡಕ್ ಆಗೋದೆಲ್ಲ ಟೆಕ್ನಿಕ್ ಇದೆ. ಹೇಗೆ ಧನಾಕರ್ಷಣೆ ಮಾಡ್ಬೇಕು ಆ 786 ನಂಬರ್ ಇಂದ ಅನ್ನೋದು ಸೀಕ್ರೆಟ್. ಅದು ಕ್ಲಾಸಸ್ ಅಲ್ಲಿ ಮಾತ್ರ ತಿಳಿಸ್ಕೊಡ್ತೀನಿ. ಸೂಪರ್ ಮೇಡಮ್, ಖಂಡಿತ ಅದಾಗ್ಲಿ ಅಂತ ನಾನು ಅನ್ಕೊಂತೀನಿ. ಇವರ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ. ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ವೀಕ್ಷಕರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.